ಸಿ ಎಮ್ಗೆ ಖುಷಿಯಾಗಿದ್ದರು, ಧೈರ್ಯ ಕೊಟ್ಟಿದ್ದೀವಿ. ರಾಜ್ಯದ ನಮ್ಮೆಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ನಾವು ಧೈರ್ಯ ಕೊಟ್ಟಿದ್ದೀವಿ. ಸಿ ಎಮ್ ಅವರಿಗೆ ಖುಷಿಯಾಗಿ ಬಂದ್ರಿ ಹೊರಗಡೆ. ನೋಡಿ, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಯಾವ ನೈತಿಕ ಅವ್ರಿಗೆ ಹೊಣೆ ಇಲ್ಲ ಅವರಿಗೆಲ್ಲ. ಯಾಕಂದರೆ ಯತ್ನಾಳೇ ಹೇಳಿದ್ದಾರೆ, ವಿಜಯೇಂದ್ರ 2,000 ಕೋಟಿ ಭ್ರಷ್ಟಾಚಾರ ಮಾಡಿದ್ದಾನೆ, ಅವನ ತೆಗೆದಾಕ್ಬಗ್ದು ಅವ್ರ ಪಕ್ಷದ ಮುಖಂಡರೇ ಇವತ್ತು ಹೇಳಿ ವಿಜೇಂದ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಇವರೆಲ್ಲ ನಮಗೆ ಪಾಠ ಹೇಳೋವಂಥದ್ದು ಬೇಕಾಗಿಲ್ಲ. ಇವತ್ತು ಆಗಿದೆ, ಕೋರ್ಟ್ ಆದೇಶ ಮಾಡಿದ್ದೆ, ತನಿಖೆ ಮಾಡಲಿಕ್ಕೆ ಆದೇಶ ಕೊಟ್ಟಿರೋದು ಇದು ಅಲ್ವಾ. ಆದ್ದರಿಂದ ಕೋರ್ಟ್ ಆದೇಶ ತನಿಖೆ ಆಗಲಿ, ಮುಂದೆ ಏನು ಮಾಡಬೇಕು ನೋಡೋಣ ಅಲ್ವಾ. ಸಂದರ್ಭದಲ್ಲಿ ಸಿಎಂ ಆಗಿ ಮುಂದುವರಿ, ಯಾಕಂದ್ರೆ ತನಿಖಾ ಸಂಸ್ಥೆಗಳು ಅವರ ಅಧೀನದಲ್ಲೇ ಬರುವಂಥದ್ದು. ಕೋರ್ಟ್ ಆದೇಶ ಆದಮೇಲೆ ತನಿಖೆ ಮಾಡುವಂಥ ಕೋರ್ಟ್ ಪ್ರಕಾರನೇ ಬರ್ತಾರೆ, ಯಾವುದು ನಮ್ಮ ಅಧೀನದಲ್ಲಿ ಇರಲ್ಲ. ಇವೆಲ್ಲ ನೋಡಿರುವಂಥ ವಿಚಾರಗಳೇ. ನೋಡಿ, ಇವತ್ತು ರಾಜ್ಯದಲ್ಲಿ ಇವತ್ತು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲ ನಮಗೆ ಗೊತ್ತು. ನೋಡಿ, ರಾಜ್ಯಪಾಲರು ಕೈಗೊಂಬೆಯಾಗಿ, ಕೇಂದ್ರದ ನಾಯಕರ ಕೈಗೊಂಬೆಯಾಗಿ ರಾಜ್ಯಪಾಲರು ಇದೆಲ್ಲ ಆಟ ಆಡಿಸಿರೋದು, ಬೇರೆ ಬಿಟ್ಟರೆ ಅಲ್ಲ ಇದು. ಗೊತ್ತಾಯ್ತಾ? ಎಲ್ಲ ಕೋರ್ಟ್ ಅದೇ ರಾಜ್ಯಪಾಲರು ಕಳಿಸ್ಕೊಟ್ಟಿದ ಮೇಲೆ ತಾನೆ ಕೋರ್ಟ್ ಆದೇಶ ಎತ್ತಿಡ್ದಿದ್ದು. ರಾಜ್ಯಪಾಲರಿಗೆ ಯಾರು ತಾಕತ್ ಮಾಡಿದ್ದು? ಕೇಂದ್ರದ ನಾಯಕರು ತಾಕತ್ ಮಾಡಿ ಅವರಿಗೆ ಅಲ್ಲಿ ಮಾಡಿ ಅವರಿಗೆ ಸಂದೇಶ ಕಳಿಸಿದ ಮೇಲೆ ಅವರೆಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಯ್ತಾ? ಈಗ ಕೋರ್ಟಿಗೆ ನಾವು ಬೆಲೆ ಕೊಡಬೇಕು. ಅವ್ರ ಆದೇಶ ಏನು ಮಾಡಿದ್ದಾರೆ ಅದ್ರ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ. 136 ಜನ ಎಲ್ಲರೂ ನಾವು ಸಿ ಎಂ ಬೆಂಬಲವಾಗಿ ನಿಂತಿದ್ದೀವಿ. ಇದರಲ್ಲಿ ಯಾವ ಸಂದೇಶನೂ ಇಲ್ಲ. ಹಿಂದೇನೋ ನಾವೆಲ್ಲರೂ ಸೇರಿ ಶಾಸಕಾಂಗ ಸಭೆ ಎಲ್ಲ ಮಾಡಿ ಅವತ್ತೆಲ್ಲರೂ ನಾವು ಒಪಿನಿಯನ್ ಕೊಟ್ಟಿದ್ದೀವಿ. ಈಗಲೂ ಅದೇ ನಿರ್ಧಾರನೇ ನಾವು ಮಾಡ್ತೀವಿ. ಅಲ್ಲ, ಇವರು ಅಷ್ಟೆಲ್ಲ ಹೇಳ್ತಾರಲ್ಲ, ಮುನಿರತ್ನಂದು ಅಷ್ಟೆಲ್ಲ ಕೇಸ್ಗಳಿದಾವಲ್ಲ, ಒಬ್ಬರಾರು ಬಾಯಿ ಬಿಟ್ಟು ಅವ್ನು ರಾಜೀನಾಮೆ ಕೊಡಿ ಅಂತ ಕೇಳೋಂಥ ಯೋಗ್ಯತೆ ಇದೆ ಇವರಿಗೆ ಇದೆಯಾ? ಅದು ಬೇರೆ, ನಮ್ಮಲ್ಲಿ ಇರ್ಬೋದು, ಇನ್ನಲ್ಲಿರ್ಬೋದು. ಆದರೆ ಇವತ್ತು ಅವ್ರಿಗೇನಾದ್ರು ಮಾನ ಮರೆಯೋದಿದೆಯಾದ್ರೆ ಒಬ್ಬರ ಅಶೋಕ ಕೇಳಿದಾನ, ಒಬ್ಬ ವಿಜೇಂದ್ರ ಕೇಳಿದಾರ? ಇವರೆಲ್ಲ ಕೇಳಬೇಕಲ್ಲ. ಆ ತಾಕತ್ತು ಅವರಿಗಿಲ್ಲ. ಎಷ್ಟು ಚುಚ್ಚುಬದ್ದು ಕೊಟ್ಟು ಜನರನ್ನು ಸಾಯಿಸುವಂತ ಹೇಳುವಂಥ ಒಬ್ಬ ದೇಶದಲ್ಲಿ ಇದ್ದಾರೆ ಅಂದರೆ ಅಂಥವ್ರನ್ನೆಲ್ಲ ಸುಮ್ಮನೆ ಕೂತೀರಾ? ಅದೇ ಮಾಡ್ತೀನಿ, ಅಶೋಕಗೂ ಮಾಡಕ್ಕೆ ಹೊರಟಿದ್ರು ಅಂತಲ್ಲ. ಅಂದರೆ ಈ ವಿಜೇಂದ್ರ ನೋಡಿ, PSI ಹಗರಣ ನಾವು ಎತ್ತು ಕೊಟ್ಟಿದ್ರೆ ಇಷ್ಟರೊಳಗೆ ಜೈಲಿಗೆ ಹೋಗಬೇಕಾಗಿತ್ತು. ಭಾಳಷ್ಟಿದೆ. ಅಪ್ಪನ ಫೋರ್ಜರಿ ಸೈನ್ ಮಾಡಿಬಿಟ್ಟು ಆ ಕಾಲದಲ್ಲೇ ದುಡ್ಡು ಮಾಡಿದವರು ಇವರೆಲ್ಲ. ಇಂಥವ್ರಿಂದ ನಾವು ಯಾವತ್ತೂ ಪಾಠ ಕಲಿಯುವಂಥದ್ದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಧ್ವನಿಯಾಗಿರ್ತೀವಿ. ಅದೇನಾಗುತ್ತಾ ಆಗ ನಾವು ನೋಡ್ತೀವಿ. ರಾಜೀನಾಮೆ ಕೊಡುವಂಥ ಪ್ರಶ್ನೆ ಈಗಿಲ್ಲ.